ಧಾರವಾಡ ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆ ಅಗದು ಹಾಕಿ ಸುಮಾರು 1 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ಧಾರವಾಡದ ಮಹಬೂಬ್ ನಗರ್ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್&ಟಿ ಸಂಸ್ಥೆಯ ಕಾಮಗಾರಿಯಿಂದ ರಸ್ತೆಗಳು ಅವ್ಯವಸ್ಥೆಯಾಗಿದ್ದು, ನಿರ್ಮಾಣವಾಗಿರುವ ತೆಗ್ಗುಗುಂಡಿಗಳಿಂದ ಸಾರ್ವಜನಿಕರು ಪ್ರತಿದಿನ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮಕ್ಕಳು, ವೃದ್ಧರು ಹಾಗೂ ವಾಹನ ಸವಾರರು ಅಪಾಯದ ನಡುವೆಯೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ಮಗು ರಸ್ತೆ ಬದಿಯ ತೆಗ್ಗಿಗೆ ಬಿದ್ದ ಘಟನೆ ನಡೆದಿದ್ದು, ಬೈಕ್ನಲ್ಲಿ ತೆರಳುತ್ತಿದ್ದ ಗಂಡ-ಹೆಂಡತಿ ರಸ್ತೆ ಅವ್ಯವಸ್ಥೆಯಿಂದಾಗಿ ಬೈಕ್ ಸ್ಕಿಡ್ಡಾಗಿ ತೆಗ್ಗಿಗೆ ಬಿದ್ದಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇದೀಗ ಕಲ್ಲು ಸಾಗಿಸುತ್ತಿದ್ದ ಟ್ರಕ್ಕೊಂದು ರಸ್ತೆ ಅವ್ಯವಸ್ಥೆಯಿಂದಾಗಿ ಪಲ್ಟಿಯಾಗಿರುವ ಘಟನೆ ನಡೆದಿರುವುದಾಗಿ ಸ್ಥಳೀಯರು ಹೇಳಿದ್ದಾರೆ. ಇದು ನಮ್ಮ ಮಹಬೂಬ್ ನಗರ ಎಲ್&ಟಿ ಕಾಮಗಾರಿ ಚಾಲೂ ಆಗಿ 1 ವರ್ಷ ಆಯ್ತು. 1 ವರ್ಷದೊಳಗೆ 20 ಸಲ ತೆಗಿತಾರೆ, 20 ಸಲ ಹಾಕ್ತಾರೆ. ಮೊನ್ನೆ ಒಮ್ಮೆ ಪ್ರತಿಭಟನೆಯನ್ನು ಮಾಡಿದ್ವಿ ನಾವು ಇದ್ರ ಸಂಬಂಧ. ಇದು ಮುಂದೆ ನಮ್ಮ ಮಸೂತಿ ಅಂತೇಳಿ ತೆಗ್ ತೆಗೆದು ಹಂಗೆ ಒಂದು 8 ದಿನ ಬಿಟ್ಟು ಹೋಗ್ಯಾರ. ಅದರೊಳಗೆ ಒಂದು ಸಣ್ಣ ಹುಡುಗಿ ಬಿದ್ದು ಎಲ್ಲ ಮಣ್ಕಾಲು ಗಿನ್ಕಾಲು ಎಲ್ಲ ಮುರಿದೋಗೈತಿ. ಇದು ನಿನ್ನೆ ಎಲ್&ಟಿದವ್ರು ಬಂದು ನಿನ್ನೆ ಹಾಕಿ ಹೋಗ್ಯಾರ. ಅದಕ್ಕೆ ಒಂದು ಬ್ಯಾರಿಕೇಡ್ ಹಾಕಿಲ್ಲ. ಎಲ್ಲ ಬೇಜವಾಬ್ದಾರಿ ಕೆಲಸ ಮಾಡತ್ತಾರ ಎಲ್&ಟಿದವ್ರು. ಇದು ಕೆಲಸ ಮಾಡಕತ್ತು 1 ವರ್ಷ ಅದು ಬರ್ತಾರೆ, ತೆಗಿತಾರ, ಬಿಡ್ತಾರ, ಹಂಗೆ ಹೋಗ್ತಾರೆ. ಯಾರು ಒಬ್ಬರು ಏನೂ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡತ್ತಿಲ್ಲ. ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ಯಾರು ಒಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಳತ್ತಿಲ್ಲ. 1 ತಾಸು ಆತ ನಿಂತು ಯಾರು ಬಂದು ಒಂದು ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿನೂ ಬಂದಿಲ್ಲ, ಯಾರು ಬಂದಿಲ್ಲ. ಇದೇ ತರ ನಮ್ಗೆ ಇವ್ರು ಹಿಂಗೆ ಕಿರುಕುಳ ಕೊಡಕತ್ತಂದ್ರೆ ಎಲ್ಲ ಉನಿಯವ್ರು ಕೂಡಿ ನಾವು ಎಲ್&ಟಿ ಆಫೀಸ್ಗೆ ನಾವು ಇವತ್ತು ಸಾಯಂಕಾಲ ಮಟ್ಟ ಏನಾರ ನಮ್ಗೆ ಇವರು ಪರಿಹಾರ ಮಾಡಿಕೊಟ್ಟಿಲ್ಲ ಅಂದ್ರೆ ಎಲ್ಲರೂ ಕೂಡಿ ಎಲ್&ಟಿ ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ತೀವಿ. ನೋಡ್ರಿ ಏನಾಗೈತೆ ನೋಡ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಸದ್ದಾಮ್ ಹುಸೇನ್, ತಹಸೀಲ್ದಾರ್, ಜಿಲ್ಲಾ ತೆಗ್ ತೆಗಿತಾರು, ಮಣ್ಣು ಅಡ್ರಾಬಡ ಮಣ್ಣು ಮುಸ್ತಾರು. 8 ದಿವ್ಸ ಗಟ್ಲೆ ಹೋಗ್ತಾರ. ದಿವ್ಸಕ್ಕೆ 3-4 ಮಂದಿ ಬೀಳಾತಾರ. ಮಣ್ಣು ಹೆಣ್ಮಗಳು ಬಿದ್ದು ಕಾಲು ಮುರ್ಕೊಂಡ್ಲು ಗಂಡನ ಜೋಡಿ ಹೋಗೋ ಮುಂದೆ. ಅದಕ್ಕೆ ಏನು ಮಾಡ್ಬೇಕಪ್ಪ, ಯಾರಿಗೆ ಕೇಳ್ಬೇಕು ನಾವು? ಚರಂಡಿ ನೀರು ನಮ್ಮ ಬಾಗ್ಲದ ಗಟ್ರ ಮಾಡಿದ್ರು, ದೊಡ್ಡ ಸ್ಥಾನ ಮಾಡಿ ಗಟ್ರ ಮಾಡಿ ಹೋದ್ರು. ಹೊಲಸ್ ನಾರಾಗತೈತಿ. ಚರಂಡಿ ನೀರು ಹೋಗಲ್ಲು, ಯಾರು ಬರುದಿಲ್ಲ, ಇಲ್ಲಿ ಎಲ್ಲಿ ಹೋಗುದೇ ಇಲ್ಲ, ಯಾರು ಒಬ್ರು ಬರಂಗಿಲ್ಲ. ಮೇನ್ ರಸ್ತೆ ಇಲ್ಲ, ರೋಡ್ ಇಲ್ಲ. ಗಾಡಿ ಮನಿಗೆ ಒಂದೊಂದು 2 ಗಾಡಿ ಅದಾವ. ಬರೋ ಮುಂದೆ ರಾತ್ರಿ ಬೇರೆ ರಾತ್ರಿ ದುಡ್ದು ಬರ್ತಾರ, ಹಾಕೊಂಡ್ ಬಿದ್ರ. ಇದು ಮೆಹಬೂಬ್ ನಗರ್ ರೀ, ಹೊಸಾದ ಹನುಮನ್ ಗುಡಿ ಆಗೈತ್ರಿ. ಈಗ ಅಲ್ಲಿ ಏರಿಯಾಕ ಯಾವುದು ಸುವಿಧಾ ಇಲ್ರಿ. ರೋಡ್ ಇಲ್ಲ, ಗಟ್ರ ಐತಿ, ಗಟ್ರಿಗೆ ನೀರು ಹೋಗಕ್ಕ ಹಾದಿ ಇಲ್ರಿ. ಎಲ್ಲಂತ ಹೋಗ್ಬೇಕ್ರಿ? ಮಳೆಗಾಲದ ಬಂದ ನಮಗೆ ಭಾಳ ಪ್ರಾಬ್ಲಮ್ ಆಕೈತ್ರಿ. ಹುಡುಗರ್ದು ಓದೋ ಹುಡುಗರು ಅದಾರಿ, ವಯಸ್ಸದವ್ರು ಅದಾರ. ಗಟ್ರ ನೀರು ಹೋಗ್ಲಿಲ್ಲ ಅಂದ್ರೆ ಸೊಳ್ಳಿ ಇದನ್ನ ನಿಂದಿರ್ತಾವ. ಹುಡುಗರ್ದು ಎಲ್ಲಂತ ಏನು ಮಾಡ್ಬೇಕ್ರಿ? ಆಮೇಲೆ ಗಾಡಿಗಳು ಹೋಗಾಕಂತೂ ಒಂದು ಇಟ್ಟು ಜಾಗ ಇಲ್ರಿ. ರಾಡಿ ಆಯ್ತಂದ್ರೆ ಗಾಡಿಗಳು ಹೊತ್ಕೊಂಡ ಬಿಡೋದು. ಕೆಲವೊಂದ್ಸಲ ವಯಸ್ಸಾದವರು ಬಿದ್ದಾರ್ರಿ, ಕೈಕಾಲು ಮುರ್ಕೊಂಡವ್ರು ಅದಾರ. ಏನು ಮಾಡ್ಬೇಕು ಹೇಳ್ರಿ? ಎಲ್ಲ ಬಾಗ್ಲಕ್ಕೆ ಬರಾಕತ್ತಾವ. ಎಲ್ಲ ನೀರೆಲ್ಲ ಮಳೆಗಾಲದಾಗೆಲ್ಲ ನೀರು ತುಂಬತೈತಿ. ಇಲ್ಲಿ ನೀರೊಳಗೆ ಓಡಾಡ್ತೇವೆ ನಾವು. ಆದಷ್ಟು ಲಗುನ ಮಾಡ್ರಿ. ಏನನ್ನು ನೋಡ್ರಿ ಇಲ್ಲಿ ಬಂದು. ಇಲ್ಲಿ ನಡೆದು ತೆಗ್ಗ ಕಡ್ದು ಹೋಗ್ಯಾರ, ಗಾಡಿ ಹೊಳ್ಕೊಂಡು ಬಿದ್ದೈತಿ, ಸಿಕ್ಕೊಂಡೈತಿ ಪೈಪ್. ವಾರಕ್ಕೊಮ್ಮೆ ಪೈಪ್ಗಳು ಹೊಡಿತಾವ, ನೀರಿನ ವಾಟರ್ ಪೈಪ್ಗಳು. ಮಳೆ ಬಂದಾಗ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುತ್ತಿದೆ. ಮಳೆ ನೀರು ಹಾಗೂ ಗಟಾರ್ ನೀರು ಮನೆಗಳಿಗೆ ನುಗ್ಗುತ್ತಿರುವುದರಿಂದ ಪರಿಸರ ಮಾಲಿನ್ಯ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 1 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ, ಆದರೆ ಇದುವರೆಗೂ ರಸ್ತೆ ಸರಿಯಾಗಿಲ್ಲ. ಮಕ್ಕಳು, ವೃದ್ಧರು ಹಾಗೂ ವಾಹನ ಸವಾರರು ಭಯದಲ್ಲೇ ಓಡಾಡುವಂತಾಗಿದೆ. ಅಧಿಕಾರಿಗಳು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.